ಎಷ್ಟೇ ಹಳೆಯದಾಗಿರುವಂಥ ಎಷ್ಟೇ ದೊಡ್ಡದಾಗಿರುವಂಥ ಸ್ಕಿನ್ ಟ್ಯಾಗ್ಸ್ ಅಥವಾ ನರಹುಲಿಯಾಗಿದ್ದರೂ ಕೂಡ ಉಗುರು ಬಣ್ಣವನ್ನು ಈ ರೀತಿಯಾಗಿ ಹಚ್ಚಿ ನೋಡಿ ಒಂದೇ ದಿನದಲ್ಲಿ ಮಾಯವಾಗುತ್ತೆ, ಉದುರಿ ಬೀಳತ್ತೆ ನಿಮ್ಮ ನರಹುಲಿ. ಇನ್ನು ಈ ಒಂದು ಸ್ಕಿನ್ ಟ್ಯಾಗ್ಸ್ ಅನ್ನುವಂಥದ್ದು ಹೆಚ್ಚಾಗಿ ನಮಗೆ ಈ ಒಂದು ಕಣ್ಣುಗಳ ಮೇಲ್ಭಾಗದಲ್ಲಿ, ರೆಪ್ಪೆಯ ಮೇಲ್ಭಾಗದಲ್ಲಿ ಅಥವಾ ಕಂಕುಳಿನ ಭಾಗದಲ್ಲಿ, ಹೆಚ್ಚಾಗಿ ನಮಗೆ ಒಂದು ಕತ್ತಿನ ಭಾಗದಲ್ಲಿ, ಕುತ್ತಿಗೆ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ರೀತಿ ಹೆಚ್ಚಾಗಿರುವಂಥ ಸ್ಕಿನ್ ಟ್ಯಾಗ್ಸ್ ಅಥವಾ ನರಹುಲಿಯನ್ನು ತುಂಬ ಸರಳವಾಗಿ, ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ಒಂದೇ ಒಂದು ದಿನ ನೀವು ಅಪ್ಲೈ ಮಾಡಿದ್ರೂ ಸಾಕು, ಮಾಯವಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಸರಳವಾಗಿ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗಿ. ನೋಡಿ, ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಸುಣ್ಣವನ್ನು ತೊಗೋತಾ ಇದ್ದೀನಿ. ನಾವು ತಾಂಬೂಲ ಹಾಕ್ಕೊಳ್ಳೋದಕ್ಕೆ ಅಂತೇಳಿ ಬಳಸ್ತೀವಲ್ಲ, ಅದೇ ಸುಣ್ಣವನ್ನು ಒಂದು ಚಿಟಿಕೆ ಅಥವಾ ಒಂದು 2 ಚಿಟಿಕೆ ಆಗೋಷ್ಟು ನಾವಿಲ್ಲಿ ತೊಗೊಂಡ್ರೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ. ಯಾಕಂದರೆ ನಾವು ಇದನ್ನು ಒಮ್ಮೆ ಮಾಡಿ ಅಪ್ಲೈ ಮಾಡ್ಕೋಬೇಕು, ಮಾಡಿದ ತಕ್ಷಣ ಅಪ್ಲೈ ಮಾಡ್ಕೋಬೇಕು, ಮತ್ತು ಇದನ್ನು ಇಟ್ಟು ಬಳಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಒಂದು 2 ಚಿಟಿಕೆ ಆಗೋಷ್ಟು ಸುಣ್ಣವನ್ನು ತೊಗೊಳ್ಳಿ. ನಂತರ ಅಡುಗೆ ಸೋಡಾನ ನಾನಿಲ್ಲಿ ತೊಗೋತಾ ಇದ್ದೀನಿ. ಅದನ್ನು ಸಹ ನಾನಿಲ್ಲಿ ಒಂದು 2 ಚಿಟಿಕೆ ಆಗೋಷ್ಟು, ಅಂದರೆ ಎರಡನ್ನು ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತೊಗೋತಾ ಇದ್ದೀನಿ. ನಂತರ ಸುಣ್ಣ ಮತ್ತು ನಾವೇನು ಸೋಡಾ ತೊಗೊಂಡಿದ್ವಲ್ಲ, ಅದೆರಡನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ನಿಂಬೆ ರಸವನ್ನು ಹಾಕೋತಾ ಇದ್ದೀನಿ. ನಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ಸ್ಕಿನ್ ಟ್ಯಾಗ್ ಅನ್ನೋಂಥದ್ದು ಏನಿರುತ್ತೆ ತುಂಬ ಸಾಫ್ಟ್ ಆಗುತ್ತೆ. ಜೊತೆಗೆ ಆ ಪಕ್ಕದಲ್ಲಿ ಏನು ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಅದು ಕೂಡ ಆಗದೆ, ಅಂದರೆ ಮತ್ತೆ ನರಹುಲಿ ಆಗದಂತೆ ತಡೆಯೋದಕ್ಕೆ ನಿಂಬೆಹಣ್ಣು ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ನಿಂಬೆ ರಸ ಒಂದು 2 ಅಥವಾ 3 ಹನಿ ಆದರೆ ಸಾಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ಳಿ. ಒಂದು 2-3 ಹನಿ ಆಗೋಷ್ಟು ನಿಂಬೆ ರಸ ಆದರೆ ಸಾಕಾಗುತ್ತೆ. ನಾನು ಮೊದಲೇ ಹೇಳಿದಾಗೆ ಇದನ್ನು ತುಂಬ ಸಮಯಗಳವರೆಗೆ ಇಟ್ಟು ಬಳಸೋದಕ್ಕೆ ಬರೋದಿಲ್ಲ. ತಕ್ಷಣದಲ್ಲಿ ನೀವು ಇದನ್ನು ರೆಡಿ ಮಾಡಿ ಆ ತಕ್ಷಣದಲ್ಲೇ ಅಪ್ಲೈ ಮಾಡ್ಕೋಬೇಕು. ಆಗ ಮಾತ್ರ ಖಂಡಿತವಾಗ್ಲೂ ಇದು ಸ್ಕಿನ್ ಟ್ಯಾಗ್ಸನ್ನು ತೆಗೆದು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಅಷ್ಟು ಪವರ್ಫುಲ್ ಆಗಿರುವಂಥ ಒಂದು ಮನೆಮದ್ದು ಇದು. ತಕ್ಷಣದಲ್ಲೇ ಇದನ್ನು ಬಳಸ್ಕೋಬೇಕು. ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಇಟ್ಟು ಇದನ್ನು ನಂತರ ಬಳಸ್ತೀವಿ ಅಂದರೆ ಖಂಡಿತವಾಗ್ಲೂ ಇದು ವರ್ಕ್ ಆಗೋದಿಲ್ಲ. ಅದಕ್ಕೋಸ್ಕರ ಮಾಡಿ ತಕ್ಷಣದಲ್ಲೇ ಇದನ್ನು ಸ್ಕಿನ್ ಟ್ಯಾಗ್ ಮೇಲೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೋಡಿ, ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ನಿಂಬೆ ರಸ ಹಾಕಾದ್ಮೇಲೆ ಇದನ್ನು ನೀಟಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಈ ರೀತಿ ಟೂತ್ ಪಿಕ್ಕು ಅಥವಾ ಊದ್ಬತ್ತಿ ಕಡ್ಡಿ ಬರುತ್ತಲ್ಲ, ಅಥವಾ ಬೆಂಕಿ ಪಟ್ಟಣದ ಕಡ್ಡಿ ತುಂಬ ಶಾರ್ಪಾಗಿರಬೇಕು. ಶಾರ್ಪಾಗಿರುವಂಥ ಈ ತುದಿ ಭಾಗ ಏನು ಬರುತ್ತೆ, ಅದರಿಂದ ನಿಮಗೆ ಎಲ್ಲಿ ಸ್ಕಿನ್ ಟ್ಯಾಗ್ ಇರುತ್ತೆ ಅಥವಾ ನರಹುಲಿ ಇರುತ್ತೆ, ಆ ನರಹುಲಿಯ ಮೇಲ್ಭಾಗದಲ್ಲಿ ಅದನ್ನು ಚರ್ಮಕ್ಕೆ ತಾಗಿಸ್ಬಾರ್ದು. ಆ ಒಂದು ಸ್ಕಿನ್ ಟ್ಯಾಗಿನ ಮೇಲ್ಭಾಗದಲ್ಲಿ ಈ ಒಂದು ತುದಿ ಭಾಗ ಏನಿದೆ, ಇದರಲ್ಲಿ ಎಷ್ಟು ಬರುತ್ತಲ್ಲ ಆ ಪ್ರಮಾಣದಲ್ಲಿ ತೊಗೊಂಡು ನೀಟಾಗಿ ಅದರ ಮೇಲ್ಗಡೆ ಇಡ್ತಾ ಹೋಗಬೇಕು. ಚುಕ್ಕೆಗಳ ರೂಪದಲ್ಲಿ ಇದನ್ನು ಇಡ್ತಾ ಹೋಗಬೇಕು. ಈ ರೀತಿ ನಿಮಗೆ ಎಲ್ಲಿ ಸ್ಕಿನ್ ಟ್ಯಾಗ್ ಇದೆ, ಕತ್ತಿನ ಭಾಗದಲ್ಲಿ ಅಥವಾ ಕೈ ಬೆರಳುಗಳ ಮೇಲೆ, ಸೊಂಟದ ಮೇಲೆ, ಕಂಕುಳಿನಲ್ಲಿ, ಈ ರೀತಿ ಎಲ್ಲಿ ನಿಮಗೆ ಸ್ಕಿನ್ ಟ್ಯಾಗ್ ಇದೆ ಅಲ್ಲಿ ನೀಟಾಗಿ ಈ ಒಂದು ಮಿಶ್ರಣವನ್ನು ಈ ರೀತಿ ನೀಟಾಗಿ ಅಪ್ಲೈ ಮಾಡಿ ರಾತ್ರಿ ಮಲಗುವಂಥ ಸಮಯದಲ್ಲಿ ಇದನ್ನು ಅಪ್ಲೈ ಮಾಡಿ ನೋಡಿ. ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ನಿಮ್ಮ ಸ್ಕಿನ್ ಟ್ಯಾಗ್ ಉದುರಿ ಬಿದ್ದಿರುತ್ತೆ. ಇನ್ನು ಯಾವುದೇ ಕಾರಣಕ್ಕೂ ಇದು ಗಾಯ ಆಗೋದಾಗಲಿ, ಕಲೆ ಉಳಿಯೋದಾಗಲಿ ಏನೂ ಆಗೋದಿಲ್ಲ. ನಾವಿಲ್ಲಿ ಸುಣ್ಣ ಬಳಸಿದ್ದೀವಿ ಹಾಗಂತೇಳಿ ಖಂಡಿತವಾಗ್ಲೂ ಇದು ನಮ್ಮ ಚರ್ಮಕ್ಕೆ ಹಾನಿಯನ್ನು ಮಾಡುತ್ತೆ ಅಥವಾ ಆ ರೀತಿ ಏನೂ ಆಗೋದಿಲ್ಲ. ಇದನ್ನು ಸ್ಕಿನ್ ಟ್ಯಾಗ್ ಮೇಲೆ ಹಚ್ಚಬೇಕಾಗತ್ತೆ. ಅದನ್ನು ಬಿಟ್ಟು ಅಕ್ಕಪಕ್ಕದಲ್ಲಿ ಹಚ್ಚಿದರೆ ನಿಮಗೆ ಸ್ವಲ್ಪ ಅದು ಉರಿ ಆಗುತ್ತೆ. ಅದನ್ನು ಬಿಟ್ಟರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಖಂಡಿತವಾಗ್ಲೂ ಇದನ್ನು ಸಾಕಷ್ಟು ನಾವು ಮನೆಮದ್ದುಗಳನ್ನು ಟ್ರೈ ಮಾಡಿದ್ದೀವಿ, ರೆಮಿಡಿಗಳನ್ನು ಬಳಸಿದ್ದೀವಿ, ಔಷಧಿಗಳನ್ನು ಬಳಸಿದ್ದೀವಿ. ಯಾವುದು ನಮಗೆ ವರ್ಕ್ ಆಗಿಲ್ಲ ಅಂದರೆ ಈ ಒಂದು ಮನೆಮದ್ದನ್ನು ಇವತ್ತೇ ಟ್ರೈ ಮಾಡಿ ನೋಡಿ. ಒಂದೇ ದಿನದಲ್ಲಿ ನಿಮ್ಮ ನರಹುಲಿ ಅಥವಾ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಉದುರಿ ಬೀಳುತ್ತೆ. ಇದು 100% ಆಗಿ ವರ್ಕ್ ಆಗುವಂಥ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ನೋಡಿ. 100% ಆಗಿ ಇದು ನರಹುಲಿಯನ್ನು ತೆಗೆದು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಕೆಲವೊಬ್ಬರು ತುಂಬಾ ಬ್ಯುಸಿ ಇರ್ತಾರೆ. ಈ ರೀತಿ ರೆಮಿಡಿಗಳನ್ನು, ಮನೆಮದ್ದುಗಳನ್ನು ಮಾಡಿ ಅಪ್ಲೈ ಮಾಡೋಷ್ಟು ಸಮಯ ಇರೋದಿಲ್ಲ, ತುಂಬ ಬ್ಯುಸಿ ಇದ್ದೀವಿ ಅಂತನ್ನೋರು ನೋಡಿ, ಈ ರೀತಿ ನೈಲ್ ಪಾಲಿಶ್ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತೆ. ನರಹುಲಿ ನಿಮಗೆ ಯಾವ ಭಾಗದಲ್ಲಿ ಇರುತ್ತೋ ಆ ಒಂದು ನರಹುಲಿಯ ಮೇಲ್ಭಾಗದಲ್ಲಿ ಚರ್ಮಕ್ಕೆ ತಾಗಿಸ್ಬಾರ್ದು. ನರಹುಲಿಯ ಮೇಲ್ಭಾಗದಲ್ಲಿ ಈ ಒಂದು
ನೈಲ್ ಪಾಲಿಶ್ ಏನಿದೆ ಅದನ್ನು ನೀಟಾಗಿ ಅಪ್ಲೈ ಮಾಡಬೇಕು. ನರಹುಲಿಯ ಮೇಲ್ಭಾಗದಲ್ಲಿ ಹಚ್ಚಿ ರಾತ್ರಿ ಮಲಗುವಂಥ ಸಮಯದಲ್ಲಿ ಹಚ್ಚಿ ಹಾಗೆಯೇ ಬಿಟ್ಬಿಡಿ. ಬೆಳಗ್ಗೆ ಅನ್ನೋಷ್ಟರಲ್ಲಿ ಅದು ಉದುರಿ ಬೀಳುತ್ತೆ. ಯಾಕಂದರೆ ಉಗುರು ಬಣ್ಣ ಹಚ್ಚೋದ್ರಿಂದ ಅಲ್ಲಿ ಗಾಳಿ ಆಡೋದಿಲ್ಲ, ಅಂದರೆ ಆಕ್ಸಿಜನ್ನ ಕೊರತೆ ಹೆಚ್ಚಾಗಿ ಅದು ಚೆನ್ನಾಗಿ ಒಣಗಿ ಉದುರಿ ಬೀಳುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಆಕ್ಸಿಜನ್ನ ಕೊರತೆ ಹೆಚ್ಚಾದಾಗ ನಮ್ಮ ನರಹುಲಿ ಉದುರಿ ಬೀಳೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಉಗುರು ಬಣ್ಣ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಕಲರ್ ಯಾವುದೇ ಆದರೂ ಪರವಾಗಿಲ್ಲ, ಯಾವುದೇ ಒಂದು ಕಲರಿನ ಉಗುರು ಬಣ್ಣ ಆಗಿದ್ರೂ ಪರವಾಗಿಲ್ಲ, ಉಗುರು ಬಣ್ಣವನ್ನು ಅಪ್ಲೈ ಮಾಡೋದ್ರಿಂದ ಖಂಡಿತವಾಗ್ಲೂ 100% ಆಗಿ ನಮ್ಮ ನರಹುಲಿ ಅನ್ನುವಂಥದ್ದು ಉದುರಿ ಬೀಳುತ್ತೆ. ಮನೆಮದ್ದನ್ನು ಟ್ರೈ ಮಾಡಿ ಅದು ಸಾಧ್ಯ ಆಗದೆ ಹೋದಾಗ ಖಂಡಿತವಾಗ್ಲೂ ಈ ಒಂದು ಟ್ರಿಕ್ಕನ್ನು ನೀವು ಕೂಡ ಫಾಲೋ ಮಾಡೋದ್ರಿಂದ ತುಂಬ ಸುಲಭವಾಗಿ ಯಾವುದೇ ರೀತಿಯ ನೋವಿಲ್ಲದೆ ಕಲೆ ಇಲ್ಲದೆ ನಮ್ಮ ನರಹುಲಿಯನ್ನು ತೆಗೆದು ಹಾಕೋದಕ್ಕೆ ಇದು ಸೂಪರ್ ಆಗಿರುವಂಥ ಒಂದು ವಿಧಾನ ಅಂತಲೇ ಹೇಳ್ಬೋದು. ನರಹುಲಿ ಹೆಚ್ಚಾಗಿ ಆಗಲಿಕ್ಕೆ ಶುರುವಾಗಿದೆ ಅಂದರೆ ಖಂಡಿತವಾಗ್ಲೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆ ಮನೆಮದ್ದನ್ನು ಮಾಡಿ ಅದು ಸಾಧ್ಯ ಆಗದೆ ಹೋದರೆ ಈ ಒಂದು ವಿಧಾನವನ್ನು ಅನುಸರಿಸೋದ್ರಿಂದನೂ ಕೂಡ ನಮ್ಮ ನರಹುಲಿಯನ್ನು ತುಂಬ ಸುಲಭವಾಗಿ ತುಂಬಾ ನೋವಿಲ್ಲದೇ ತೆಗೆದು ಹಾಕೋದಕ್ಕೆ ಈ 2 ವಿಧಾನಗಳು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.